ಖಂಡಿತವಾಗಿ ನೋಡ್ಕೊಂಡು ಹೋಗಿ, ಪ್ರಶ್ನೆಗಳು ಬರೋ ಚಾನ್ಸಸ್ ಇದ್ದಾವೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮಳೆಗಾಲ ಪದದ ಸಂಧಿ ಕೇಳಿದರು, ಆದೇಶ ಸಂಧಿ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸೋ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ. ತಲೆನೋವು ಪದದಲ್ಲಿರ್ತಕ್ಕಂಥ ಸಮಾಸ ಅದು ಬಂದುಬಿಟ್ಟು ತತ್ಪುರುಷ. ಸಾವಿತ್ರಿಯಲ್ಲಿ ಪದದಲ್ಲಿರುವ ವಿಭಕ್ತಿ ಹೆಸರು, ಅಲ್ಲಿ ಸಪ್ತಮಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಕ್ಷಕ ಅಕ್ಷರಗಳ ಸಂಖ್ಯೆ ಆಪ್ಷನ್ ಬಿ 5. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಸಂಬಂಧೀಕರಣಕ್ಕೆ ಹೋಗೋಣ. ಮಕ್ಕಳು ಮರಿ ಜೋಡು ನುಡಿ, ಓಡಿ ಓಡಿ ದ್ವಿರುಕ್ತಿ. ವರ್ಷ ವರುಸ, ಕಾರ್ಯ ಕಜ್ಜ. ತಿನ್ನುತ್ತೇನೆ ವರ್ತಮಾನ ಕಾಲ, ತಿನ್ನುವೆನು ಭವಿಷ್ಯತ್ ಕಾಲ. ಮಾಡಲಿ ವಿದ್ಯಾರ್ಥಕ, ಮಾಡಿಯಾರು ಸಂಭಾವನಾರ್ಥಕ ಅನ್ನೋದು ಉತ್ತರ ಇತ್ತು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೇಳಿದರೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಉತ್ತರ ಧನು. ಮನೆ ಮಂಚಮ್ಮ ಯಾರು? ಉತ್ತರ ಗ್ರಾಮದೇವತೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ನೆಕ್ಸ್ಟ್, ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಅಶ್ವಯುಜಬದ್ಧದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಕೇಳಿದರೆ, ಗಿಳಿಯದೆ ಬಣ್ಣದ ಹಸಿರಿನಂತಿದೆ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ ಮಲಗಿದ್ದಾಳೆ. 2 ಮಾರ್ಕ್ಸ್ ಕ್ವಶನ್. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ? ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕೆಲಸ ಮಾಡುವವರು ಸಹ ಹೆಣ್ಣು ಮಕ್ಕಳೇ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್, ಕಾರಕೂನ ಕೆಲಸದಲ್ಲಿ ಹೆಣ್ಣು ಮಕ್ಕಳೇ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರು ಸಹ ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು. ಹೀಗೆ ಲಂಡನ್ನಿನ ಹೆಣ್ಣು ಮಕ್ಕಳು ಬೇರೆ ಬೇರೆ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ವಿಕ್ರು ಗೋಕಾಕ್ ಅವರು ಟೊಪ್ಪಿಗೆ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ? ಲೇಖಕರಾದ ವಿಕ್ರು ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯರಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿಲ್ಲ. ಹೀಗೆ ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ದಾಖಲಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ನೆಹರು ಅವರು ವಿಶ್ವೇಶ್ವರವರ ಬಗ್ಗೆ ಹೇಳಿದ ಮಾತುಗಳೇನು? ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ತಾವು ತಮ್ಮಿಂದ ಕಲಿಯೋಣ ಎಂದು ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ್ದಾರೆ ಅಂತ ಬರೀರಿ. ಇನ್ನು ಹಲಗಲಿಗೆ ದಂಡು ಬರಲು ಕಾರಣ ಕೇಳಿದರು. ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಆದೇಶವನ್ನು ಜಾರಿಗೆ ತಂದರು. ಈ ಆದೇಶವನ್ನು ವಿರೋಧಿಸಿ ಹಲಗಲಿ ಬೇಡ, ಪೂಜೇರಿ ಹನುಮ, ಬ್ಯಾಡರ ಬಾಲ, ನೆಕ್ಸ್ಟ್ ಜಡಗ ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಜೀವನಾಧಾರವಾಗಿದ್ದ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಕರಕೂನನ ಕಪಾಳಕ್ಕೆ ಬಡಿದು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡು ಹೊಡೆದರು. ಇದರಿಂದ ಕ್ರೋಧಗೊಂಡ ಬ್ರಿಟಿಷ್ ಅಧಿಕಾರಿ ದಂಗೆ ಎದ್ದವರನ್ನು ಬಗ್ಗು ಬಡಿಯಲು ಹಲಗಲಿಗೆ ದಂಡನ್ನು ಕಳುಹಿಸಿದ. ಮುಂದಿನ ಪ್ರಶ್ನೆ, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಕರ್ಣ ಕೃಷ್ಣನಿಗೆ ಮರುಳ ಮಾಧವ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ಪಾಂಡವರು ದುರ್ಯೋಧನರು ತನ್ನ ಸೇವೆಯನ್ನು ಮಾಡೋದು ಇಷ್ಟವಿಲ್ಲ. ನನ್ನನ್ನು ಕಾಪಾಡಿದ ನನ್ನ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಸ್ಥಿರವನ್ನು ಕಡಿದು ತಂದು ಒಪ್ಪಿಸಬೇಕೆಂಬ ಆವೇಶದಲ್ಲಿ ಇದ್ದೆನು. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದ. ಜಾತಿ ವ್ಯವಸ್ಥೆ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು? ಜಾತಿ ಎಂಬುದು ಒಂದು ಸಮಾಜದ ಆಂತರಿಕ ಭಾಗ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ಈಗ ಅದು ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತ ವಾತಾವರಣವೆಲ್ಲ ತುಂಬಿದೆ. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುತ್ತಿದ್ದಾರೆ ಎಂದು ವಿವೇಕಾನಂದರು ಜಾತಿ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ವಸಂತ ಮುಖತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಒಡೆಯರ ಮನೆಯ ಅಂಗಳದಲ್ಲಿ ಇರುವ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡುತ್ತಿವೆ.
ಕೋಗಿಲೆಗಳು ಮನತುಂಬಿ ಹಾಡುತ್ತಿವೆ, ಕಡಲು ಉಕ್ಕಿ ಹರಿಯುತ್ತಿದೆ, ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳೆಯು ಸಂಭ್ರಮಿಸುತ್ತಿದೆ. ಹೀಗೆ ವಸಂತ ಮುಖ ತೋರಲಿದ್ದ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಭಗತ್ ಸಿಂಗ್ ಹಾಗೂ ಆತನ ಸಹಚರರು ಹೇಗೆ ಹುತಾತ್ಮರಾದರು? 12 ವರ್ಷದ ಬಾಲಕ ಭಗತ್ ಸಿಂಗ್ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಿಂದ ಸಂಗ್ರಹಿಸಿ ತಂದಿದ್ದ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ. ಮುಂದೆ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡು ತೀರಿಸಿಕೊಳ್ಳುತ್ತಾನೆ. ಇದರ ಫಲವಾಗಿ ಆತನ ಸಹಚರರಾದ ಸಹದೇವ, ರಾಜಗುರು, ಬಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖರಾಗಿ ಮರಣದಂಡನೆಗೆ ಗುರಿಯಾಗಿ ಹುತಾತ್ಮರಾಗ್ತಾರೆ. ಇಷ್ಟು ಪ್ರಶ್ನೆ ಇಂಪಾರ್ಟೆಂಟ್ ಇತ್ತು. ಇನ್ನು ದೇವನೂರು ಮಹಾದೇವರ ಬಗ್ಗೆ ಲೇಖಕರ ಪರಿಚಯವನ್ನು ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಕಾಲ 1948 ಬರ್ತದೆ. ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡಿನ ದೇವನೂರು ಬರ್ತದೆ. ಕೃತಿಗಳು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ. ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಕುಮಾರವ್ಯಾಸನ ಬಗ್ಗೆ ಕೇಳಿದ್ದಾರೆ. ಕಾಲ 1430 ಕ್ರಿಸ್ತಶಕ. ಸ್ಥಳ ಬಂದ್ಬಿಟ್ಟು ಕೋಳಿವಾಡ, ಗದಗ ಪ್ರಾಂತ್ಯ. ಕೃತಿಗಳು ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ. ಬಿರುದುಗಳು ನೋಡೋದಾದರೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಕರೆದಿದ್ದಾರೆ. ಇಷ್ಟು ಕವಿ ಸಾಹಿತಿಗಳ ಪರಿಚಯ ಇತ್ತು. ಇನ್ನು ಘನ ವಿಭಾಗ ಮಾಡಲಿಕ್ಕೆ 3 ಸಾಲು ಕೊಟ್ಟಿದ್ದಾರೆ. ಭಾಳ ಸಿಂಪಲ್ ಅನಿಸಿತು. 14 ಬರ್ತದೆ. ಲಾಸ್ಟ್ 21+2 ಮಾತ್ರೆಗಳು. ಇಟ್ ಮೀನ್ಸ್ ಏನಪ್ಪ ಅಂದರೆ ಇದು ಭಾಮಿನಿ ಷಟ್ಪದಿ ಆಗ್ತದೆ. ಸೊ ಬರೆಯುವಾಗ ಇದು ಮಾತ್ರಾ ಘನ ಆಧಾರಿತ ಭಾಮಿನಿ ಷಟ್ಪದಿಯ ಲಕ್ಷಣವಾಗಿದೆ ಅಂತ ಬರೀರಿ. ನೀಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಇನ್ನು ಅಲಂಕಾರ ಏನು ಕೇಳಿದ್ದಾರೆ ಅಂದ್ರೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ. ಇದು ಉಪಮಾಲಂಕಾರ ಬರ್ತದೆ. ಫಸ್ಟ್ ಲಕ್ಷಣ ಬರೀಬೇಕು. 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳೋದು ಉಪಮಾಲಂಕಾರ ಅಂತೀವಿ. ಸಮನ್ವಯ, ಉಪಮೇಯ ಭೀಮ ದುರ್ಯೋಧನರು, ಉಪಮಾನ ಮದಗಜಗಳು, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಹೋರಾಟ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಾಗಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರದ ಲಕ್ಷಣವಾಗಿದೆ. 2 ಗಾದೆಗಳು, ಮಾತೆ ಮುತ್ತು ಮಾತೆ ಮೃತ್ಯು, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಚೆನ್ನಾಗಿ ನೋಡ್ಕೊಂಡೋಗಿ. ಗಾದೆಗಳನ್ನು ಬರೆಯುವಾಗ ನೀವೇನು ಮಾಡಬೇಕು? ಮಹತ್ವದ ವಿವರಣೆ, ಭಾಷೆಯೊಂದಿಗೆ ಭಾಷಾ ಶೈಲಿ ಮತ್ತು ಪದ ಬಳಕೆಗೆ ಒಂದು ಉದಾಹರಣೆಯೊಂದಿಗೆ ಅರ್ಥ ವಿವರಣೆಯನ್ನು ನೀವೇನು ಮಾಡಬೇಕು? ಸೊ ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ 3 ಮಾರ್ಕ್ಸು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಸಂದರ್ಭಕ್ಕೆ ಹೋಗೋಣ. ವೆರಿ ಈಸಿ ಕೇಳಿದಾರ. ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಶಬರಿಗೀತ ನಾಟಕದ ಕರ್ತ ಆಗಿದೆ. ಓಕೆನಾ? ಶಬರಿಗೀತ ನಾಟಕದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ರಾಮ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಶಬರಿಯನ್ನು ನೋಡಿ ಹೇಳ್ತಾನೆ. ಸ್ವಾರಸ್ಯ ಶಬರಿಯ ಮುಗ್ಧತೆ, ತಾಳ್ಮೆ, ಶ್ರೀರಾಮನನ್ನು ಕಾಣಬೇಕೆಂಬ ಹಂಬಲ, ಕಾತುರ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದುವಚನ, ಲಕ್ಷ್ಮಣನ ವಿನಯದ ಸಹಚರತೆ ಇಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ವ್ಯಾಘ್ರಗೀತೆಯ ವಾಕ್ಯ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಓಕೆನಾ? ಸೊ ಇದು ಶಾನುಭಗರು ಏನು ಮಾಡ್ತಾರಪ್ಪ ಅಂದರೆ ಮೇಲಿನಂತೆ ಆ ಗಾಡಿಯವರನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಬಂದಿದೆ. ಸ್ವಾರಸ್ಯ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು ವೃಕ್ಷ ಸಾಕ್ಷಿ, ಅದು ಪಾಠ ಈ ಸರಿ ಇಲ್ಲ. ಪ್ರೀತಿಯ ಹಣತೆ ಹಚ್ಚೋಣ ಅಂತ ಇದೆ, ಸಂಕಲ್ಪ ಗೀತೆಯಿಂದ ಇದೆ. ಸೊ ಓಕೆ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪ ಅವರು ಹೇಳುವ ಸಂದರ್ಭದಲ್ಲಿ ಅವ್ರೇನು ಮಾಡಿದಾರಪ್ಪ ಅಂದರೆ ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಸ್ವಾರಸ್ಯ ಇಂಪಾರ್ಟೆಂಟ್. ಇನ್ನು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಇದು ಹಲಗಲಿ ಬೇಡರು, BS ಗದಗಿಮಠ ಅವರು ಬರೆದಿರ್ತಕ್ಕಂಥ ಜನಪದರ ಗೀತೆಗಳಂತಕ್ಕಂಥದ್ದಿಂದ ಆಯಿಸಲಾಗಿದೆ. ಸೊ ಬ್ರಿಟಿಷ್ ಸರ್ಕಾರ ಆದೇಶ ಮಾಡೋ ಸಂದರ್ಭದಲ್ಲಿ ನಿಶಸ್ತ್ರೀಕರಣ ಕಾಯ್ದೆಯಡಿ ಈ ಮಾತು ಬಂದಿದೆ ಅನ್ನೋದನ್ನು ಬರೀರಿ. ಸ್ವಾರಸ್ಯ ಕೂಡ ಇಂಪಾರ್ಟೆಂಟ್. ಇನ್ನು ವೆರಿ ಮೋಸ್ಟ್ ಕುವೆಂಪು ಅವರು ಬರೆದಿರ್ತಕ್ಕಂಥ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಓಕೆ, ಸೊ ಕುವೆಂಪು ಅವರ ಹಸುರು ಪದ್ಯದ ಒಂದು ಸಾಲಾಗಿದೆ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹಸುರು ಆವರಿಸಿದೆ ಅಂತಕ್ಕಂಥ ವರ್ಣನೆ ಮಾಡೋ ಸಂದರ್ಭದಲ್ಲಿ ಲೇಖಕರು ಕವಿ ಈ ಮಾತನ್ನು ಹೇಳಿದ್ದಾರೆ. ಎಷ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರದ ಸಾಲುಗಳಿದಾವೆ. ನೀಲಮೇಘಮಂಡಲ ನೋಡಿದ್ದೀರಾ, ಯುಗ ಯುಗಗಳದಿಂದ ಹಿಡಿದು ನೋಡಿದ್ದೀರಾ, ಇಂಪಾರ್ಟೆಂಟ್ ಅದ. ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೆಳೆದ ಅನ್ನ, ಚಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಸೊ ಇದು ಇಂಪಾರ್ಟೆಂಟ್. ಅಥವಾ ಯುಗ ಯುಗಗಳ ಹಣೆ ಬರೆಹವ ಬರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಸೊ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕಿರ್ತಕ್ಕಂಥ ಸಾಲುಗಳಿತ್ತು. ಸೊ ಊರ್ಬಿಯೋಳು ಕೌಸಲ್ಯ ಪಡೆದ ಕುವರಂ ರಾಮ ಅಂತ ಇದೆ. ಸೊ ಯಜ್ಞಾಂಶದ ಕುದುರೆ ಆಶ್ರಮಕ್ಕೆ ಹೊಕ್ಕಾಗ ಸೊ ವೀರ ಲವ ಏನು ಮಾಡ್ತಾನಪ್ಪ ಅಂದರೆ ಯಾವ ಥರನಾಗ ಅದನ್ನು ಕಟ್ಟಿ ಹಾಕ್ತಾನೆ, ಆತನ ಒಂದು ಶೌರ್ಯವನ್ನು ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೌಲ್ಯಗಳನ್ನು ನೀವೇನು ಮಾಡಬೇಕು? ಬರಿಬೇಕು. ಇನ್ನು ಯುದ್ಧ ಪಾಠದ ಪ್ರಶ್ನೆ ಬಂದಿದ್ದಾವ. ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸ್ತಾಳಂತಿದೆ. ಸೊ ಇಷ್ಟೇ ಉತ್ತರ ಇದೆ 8 ಸಾಲುಗಳಲ್ಲಿ. ಸೊ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಅದ. 2ನೇ ಪ್ರಶ್ನೆ ಏನು ಕೇಳಿದ್ರೆ ಅಂದ್ರೆ ರಾಹಿಲ ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಪರಸ್ಪರ ಸಹಕಾರವನ್ನು ಕೇಳಿದ್ದಾರೆ. ಸೊ ಯಾವ ತನಾಗಿ ಅವರಿಬ್ಬರು ಸಹಕಾರವನ್ನು ಮಾಡಿದ್ರು ಅನ್ನೋದನ್ನು
ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯಗಳಲ್ಲಿ ಒಂದು 8-10 ಸಾಲುಗಳನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಟು ದ ಪಾಯಿಂಟಾಗಿ 4 ಮಾರ್ಕ್ಸ್ ಕೊಡ್ತಾರೆ. ಪದ್ಯ ಭಾಗದ ಪ್ರಶ್ನೆಯಲ್ಲಿ ಭೀಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯನ್ನು ಕೇಳಿದ್ದಾರೆ. ಸೊ ಇದು ಭೀಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಇದೆ. ಸೊ ಯಾವ ಥರನಾಗಿರ್ತಕ್ಕಂಥ ಸಂಭಾಷಣೆ ನಡೀತು ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದ್ರೆ ದುರ್ಯೋಧನನ ಛಲದ ಗುಣವನ್ನು ಕೇಳಿದ್ದಾರೆ. ಸೊ ದುರ್ಯೋಧನನ ಛಲ ಯಾವ ಥರನಾಗಿ ಆ ಪದ್ಯದಲ್ಲಿ ಮೂಡಿ ಬಂದಿದೆ ಅನ್ನೋದನ್ನು ಕೇಳಿದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ವಾಕ್ಯ ಬಹಳ ಸರಳ ಇದ್ದಾವೆ. ಸೊ ನಿಮ್ಮದು ಕೂಡ ಉತ್ತರ ಇದೇ ಥರನಾಗಿ ಇರಲಿ. ಇನ್ನು ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಪತ್ರ ಭಾಗಕ್ಕೆ ಹೋಗೋಣ. ಪತ್ರ ಭಾಗದಲ್ಲಿ ಒಂದು ಮನವಿ ಪತ್ರ ಇರ್ತದೆ, ಒಂದು ವೈಯಕ್ತಿಕ ಪತ್ರ ಇರ್ತದೆ. ಸೊ ಇಲ್ಲಿ ನಿಮ್ಮ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಬೇಡಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಕೇಳಿದ್ದಾರೆ. ನೀವು ಅಂಜಲಿ ಸರ್ಕಾರಿ ಪ್ರೌಢಶಾಲೆ ಕೊಡಗಿನ ವಿದ್ಯಾರ್ಥಿ ಅಂತ ತಿಳಿಬೇಕು, ಅಥವಾ ನೀವು ರಮೇಶ ಸರ್ಕಾರಿ ಪ್ರೌಢಶಾಲೆ ಉಡುಪಿಯ ವಿದ್ಯಾರ್ಥಿ ಅಂತ ತಿಳಿದು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಮತ್ತು 3,000 ರೂಪಾಯಿ ಕಳಿಸಿಕೊಡುವಂತೆ ಬಸವರಾಜಪ್ಪ ಕುವೆಂಪು ನಗರ ಶಿವಮೊಗ್ಗದಲ್ಲಿ ವಾಸವಾಗಿರುವ ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರಲಿಕ್ಕೆ ಕೇಳಿದ್ದಾರೆ. ಇಂಪಾರ್ಟೆಂಟ್ ಅದ, ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ 2 ನಿಬಂಧಗಳಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಕೇಳಿದ್ದಾರೆ. ಈಗ ಸರಿ ಬಹುತೇಕ ಪೋಷಣ ಅಭಿಯಾನಗಳನ್ನು ಕೂಡ ಬರ್ಬೋದು. ಶಾಲೆಯಲ್ಲಿ ಹಾಲು ಮೊಟ್ಟೆ ಅದೆಲ್ಲ ಕೊಡ್ತಾ ಇದ್ದಾರಲ್ಲ, ಸೊ ಅದು ಕೂಡ ನಿಮಗೆ ಕೇಳಿದ್ರೆ